ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಫ್ರೆಂಡ್ಸ್, ನಾನು ಇವತ್ತು ನೋಡಿ ಇನ್ನೊಂದು ಡಿಫ್ರೆಂಟ್ ಆಗಿರೋ ಡಿಸೈನ್ ಜೊತೆ ಬಂದಿದ್ದೀನಿ. ಸೊ ಇಲ್ಲಿ ಆಲ್ರೆಡಿ 2 ವರ್ಕ್ ಮಾಡಿದ್ದೀನಿ ನೋಡಿ. ಸೊ ಇದು ಲೀಫು ಮತ್ತು ಇದು ಫ್ಲವರ್ನ ಹೀಗೆ ಆ್ಯಡ್ ಮಾಡಿದ್ದೀನಿ. ಓಕೆ, ತುಂಬ ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ. ಸೊ ಇದ್ರ ಹಿಂದೆ ಇದ್ರ ರಿಲೇಟೆಡ್ಡೇ ಈ ಸೇಮ್ ಫ್ಲವರ್ ರಿಲೇಟೆಡ್ಡೇ ಇನ್ನೊಂದು ವಿಡಿಯೋ ಮಾಡಿದ್ದೆ, ಅದು ಡಿಫ್ರೆಂಟ್ ಆಗಿದೆ. ಇದು ಇನ್ನೂ ಡಿಫ್ರೆಂಟ್ ಆಗಿದೆ. ಸೊ ಇದು ವಿಡಿಯೋ ಸ್ಟಾರ್ಟ್ ಮಾಡೋಣ. ಇಲ್ಲಿ ಆಲ್ರೆಡಿ ವರ್ಕ್ ಮಾಡಿದ್ದೀನಿ ನೋಡಿ. ಸೊ ಇಲ್ಲಿ ನಾವಿಲ್ಲಿ ಫಸ್ಟು ಫ್ಲವರ್ ರೆಡಿ ಮಾಡ್ಕೊಳ್ಳೋಣ. ಸೊ ನೀವು ನನ್ನ ಹಳೆ ವಿಡಿಯೋ ನೋಡಿದರೆ ಈ ಫ್ಲವರ್ ಮಾಡೋದು ಹೇಗೆ ಅಂತ ಗೊತ್ತಿರುತ್ತೆ. ಸೊ ನಾನಿಲ್ಲಿ ಸ್ವಲ್ಪ ಸೈಜ್ ಚಿಕ್ಕದ್ರಲ್ಲಿ ಮಾಡ್ತಾಯಿದ್ದೀನಿ ಫ್ಲವರು. ಆ ವಿಡಿಯೋದಲ್ಲಿ ಸ್ವಲ್ಪ ದೊಡ್ಡ ಫ್ಲವರ್ ಮಾಡಿದ್ದೆ, ಇದರಲ್ಲಿ ಸ್ವಲ್ಪ ಚಿಕ್ಕದು ಮಾಡ್ತಾಯಿದ್ದೀನಿ. ಸೊ ಇಲ್ಲಿ 8 ಚೈನ್ ಹಾಕ್ಕೊಳ್ಳಿ. 1 2 3 4 5 6 7 8 ಚೈನ್ ಹಾಕಿಬಿಟ್ಟು ರಿಂಗ್ ರೆಡಿ ಮಾಡ್ಕೊಳ್ಳಿ. ಇಲ್ಲಿ ಸ್ಟಾರ್ಟಿಂಗ್ ಚೈನಿಗೆ ಲಾಕ್ ಮಾಡಿಕೊಂಡು ಮಾಡಿದ್ರೆ ರಿಂಗ್ ರೆಡಿ ಆಗುತ್ತೆ. ಓಕೆ, ನೋಡಿ ಈ ರಿಂಗಲ್ಲಿ 1 2 3 ಚೈನ್ ಹಾಕಿಬಿಟ್ಟು ಫುಲ್ ರಿಂಗು ಡಬಲ್ ಕ್ರೋಶಾ ಹಾಕೋಬೇಕು. ಓಕೆ, ಫುಲ್ ರಿಂಗ್ ಕಂಪ್ಲೀಟ್ ಆಗೋ ತನಕ ಇದೇ ರೀತಿ ಡಬಲ್ ಕ್ರೋಶಾ ಹಾಕ್ಕೊಳ್ಳಿ. ಓಕೆ, ನೋಡಿ 20 ಡಬಲ್ ಕ್ರೋಶಾ ಹಾಕಿದ್ದೀನಿ. ನೆಕ್ಸ್ಟ್ ಆಮೇಲೆ ಇಲ್ಲಿ ಬಂದುಬಿಟ್ಟು ಲಾಕ್ ಮಾಡ್ಕೊಳ್ಳಿ. ಸ್ಲಿಪ್ ಸ್ಟಿಚ್ ಹಾಕಿ ಲಾಕ್ ಮಾಡಿದ್ರೆ ಆಯಿತು. ನೆಕ್ಸ್ಟ್ ಇಲ್ಲಿ 1 2 3 4 5 6 7 8 ಚೈನ್ ಹಾಕ್ತೀನಿ ನಾನು. ಇಲ್ಲಿ ಸಹ 1 2 3 4 5 6 7 ಚೈನ್ಗೆ ಲಾಕ್ ಮಾಡ್ತೀನಿ. ನೆಕ್ಸ್ಟ್ ಮತ್ತೆ ಇಲ್ಲಿ 8 ಚೈನು 2 3 4 5 6 7 8 ಚೈನ್ ಹಾಕಿಬಿಟ್ಟು ಮತ್ತೆ 1 2 3 4 5 6 7 ಚೈನಿಗೆ ಲಾಕ್ ಮಾಡ್ಕೊತೀನಿ. ಓಕೆ, ಮತ್ತು 1 2 3 ಚೈನ್ ಹಾಕಿಬಿಟ್ಟು ಟರ್ನ್ ಮಾಡಿಕೊಂಡು ಈ ರಿಂಗಲ್ಲಿ ಪೂರ್ತಿ ಡಬಲ್ ಕ್ರೋಶಾ ಕಂಪ್ಲೀಟ್ ಮಾಡ್ಕೊಳ್ಳಿ. ಸೊ ನಾನು ಹೇಳಿದಾಗೆ ತುಂಬ ಟೈಟ್ ಹಾಕಬೇಡಿ, ಸ್ವಲ್ಪ ಲೂಸಲ್ಲಿರಲಿ. ಎಷ್ಟು ಫಿಲ್ ಆಗುತ್ತೆ ಅಷ್ಟು ಹಾಕ್ಕೊಳ್ಳಿ. ಓಕೆ, ನಾನಿಲ್ಲಿ 15 ಹಾಕಿದ್ದೀನಿ. ಸೊ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಇಲ್ಲಿ 15 ಆದಮೇಲೆ 1 ಚೈನ್ ಹಾಕಿಬಿಟ್ಟು ಮತ್ತೆ ಇಲ್ಲಿ ಸಹ 15 ಡಬಲ್ ಕ್ರೋಶಾ ಹಾಕ್ಕೊಂಡು ಕಂಪ್ಲೀಟ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ಸಹ 15 ಹಾಕಿ. ಓಕೆ, ನೋಡಿ ಇಲ್ಲೂ 15 ಕಂಪ್ಲೀಟ್ ಆಯಿತು. ನೆಕ್ಸ್ಟ್ 1 ಚೈನ್ ಹಾಕಿಬಿಟ್ಟು ಟರ್ನ್ ಮಾಡಿಕೊಂಡು ಇಲ್ಲಿ ಸ್ಟಾರ್ಟಿಂಗ್ ಚೈನಿಂದ 5 ಚೈನ್ ಸ್ಕಿಪ್ ಮಾಡಬೇಕು. ಆ 5 ಚೈನಿಗೂ ಈ ರೀತಿ 1 2 ಸಿಂಗಲ್ ಕ್ರೋಶಾ ಹಾಕ್ಕೊಳ್ಳಿ. 3 4 5 ಚೈನ್ ಸ್ಕಿಪ್ ಮಾಡಿದ್ರೆ ಸಾಕಾಗುತ್ತೆ. ನೆಕ್ಸ್ಟ್ ಮತ್ತೆ ಇಲ್ಲಿ 1 2 3 4 5 6 7 8 ಚೈನ್ ಹಾಕ್ಕೊಂಡು ಈ ಮಿಡಲಲ್ಲಿ ಸಿಂಗಲ್ ಚೈನ್ ಹಾಕಿ ಗ್ಯಾಪ್ ಮಾಡಿದ್ವಲ್ವ, ಇಲ್ಲಿಗೆ ಲಾಕ್ ಮಾಡ್ಕೋಬೇಕು. ಓಕೆ, ಲಾಕ್ ಮಾಡಿಬಿಟ್ಟು ಮತ್ತೆ ಇಲ್ಲಿ ಸಹ 8 ಚೈನ್ ಹಾಕ್ಕೊಂಡು 4 5 6 7 8 ಚೈನ್ ಹಾಕಿಬಿಟ್ಟು ನೆಕ್ಸ್ಟ್ ಇಲ್ಲಿ ಸಹ 1 2 3 4 1 2 3 4 5 ಚೈನ್ ಬಿಟ್ಟು 5 ಚೈನ್ ಸ್ಕಿಪ್ ಮಾಡಿ ನೆಕ್ಸ್ಟ್ ಚೈನಿಗೆ ನೆಕ್ಸ್ಟ್ ಚೈನಿಗೆ ಲಾಕ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಇಲ್ಲಿಂದ 1 2 3 ಚೈನ್ ಡಿಸೈನ್ ಟರ್ನ್ ಮಾಡಿಕೊಂಡು ಮತ್ತೆ ಈ ಗ್ಯಾಪಲ್ಲಿ
ಲಾಸ್ಟ್ ಹಾಕಿದಾಗೆ 15 ಡಬಲ್ ಕ್ರೋಶ ಫಿಲ್ ಮಾಡ್ಕೊಳ್ಳಿ. ಓಕೆ ನೋಡಿ, 15 ಚೈನ್ ಆದಮೇಲೆ 15 ಡಬಲ್ ಕ್ರೋಶ ಆದಮೇಲೆ ಮತ್ತೆ ಸೇಮ್ ಆವಾಗಲೇ ಆಗ್ದಂಗೆ ಒಂದು ಚೈನ್ ಹಾಕಿಬಿಟ್ಟು ನೆಕ್ಸ್ಟ್ ಮತ್ತೆ ಇದರಲ್ಲಿ 15 ಡಬಲ್ ಕ್ರೋಶ ಇದೇ ರೀತಿ ಫಿಲ್ ಮಾಡಿ. ನೋಡಿ, ಇಲ್ಲಿ 15 ಡಬಲ್ ಕ್ರೋಶ ಹಾಕಿ ಫಿಲ್ ಮಾಡಿದ ಮೇಲೆ ಫ್ಲವರ್ ರೆಡಿ ಆಯಿತು. ನೋಡಿ ಎಷ್ಟು ನೀಟಾಗಿ ಬಂದಿದೆ. ಸೊ ಇಲ್ಲಿ ಲಾಸ್ಟಿಗೆ 1 2 or 3 ಚೈನ್ ಹಾಕಿಬಿಟ್ಟು ಕಟ್ ಮಾಡಿ, ಥ್ರೆಡ್ಡು ಕಟ್ ಮಾಡಿಬಿಟ್ಟು ಇದನ್ನು ನೀಟಾಗಿ ಬ್ಯಾಕ್ ಸೈಡಲ್ಲಿ ಗಮ್ ಮಾಡ್ಕೋಬೇಕಾಗತ್ತೆ. ಓಕೆ, ಇದನ್ನು ಹೇಗೆ ನೀಟಾಗಿ ಗಮ್ ಮಾಡ್ಕೊಳ್ಳಿ. ಫ್ಲವರ್ ರೆಡಿ ಆಯಿತು ನೋಡಿ. ಓಕೆ ನೋಡಿ, ಈ ರೀತಿ ಫ್ಲವರ್ ರೆಡಿ ಮಾಡಿಟ್ಕೊಂಡು ನೆಕ್ಸ್ಟ್ ಬಂದುಬಿಟ್ಟು ಸ್ಯಾರಿಗೆ ನೀವು ಇದು ಮಾಮೂಲಿ ನಾನು ಥ್ರೆಡ್ಡು 10 ನಂಬರ್ ತೊಗೊಂಡಿದ್ದೀನಿ, 6 ಎಳೆ ದಾರ ತೊಗೊಂಡಿದ್ದೀನಿ. ಇದಕ್ಕೂ ಸಹ 6 ಎಳೆ ದಾರನೇ ತೊಗೊಂಡಿದ್ದು. ನೀವು ಪೂರ್ತಿ ಸ್ಯಾರಿಗೆ ಹೀಗೆ, ನಾನಿದು ಪೂರ್ತಿ ಸ್ಯಾರಿಗೂ ಹೀಗೆ ಸಿಂಗಲ್ ಕ್ರೋಶ ಹಾಕಿದ್ದೀನಿ. ಸೊ ನೀವು ಬೇರೆ ವರ್ಕ್ ಕೂಡ ಮಾಡ್ಕೋಬೋದು, ಬೇಸು ನಿಮ್ಗೆ ಹೇಗಾಗುತ್ತೆ ನೋಡಿ. ನಾನಿಲ್ಲಿ ಪೂರ್ತಿ ಹೀಗೆ ಸಿಂಗಲ್ ಕ್ರೋಶ ಹಾಕ್ಕೊಂಡಿದ್ದೀನಿ. ಓಕೆ, ಹೀಗೆ ಹಾಕ್ಕೊಂಡು ನೆಕ್ಸ್ಟ್ ಈ ಲೀಫ್ ರೆಡಿ ಮಾಡಬೇಕು. ಓಕೆ, ಇದು ಇಲ್ಲಿ 1 2 3 ಚೈನ್ ಹಾಕಿಬಿಟ್ಟು ಇದನ್ನು ಸ್ವಲ್ಪ ನೆಕ್ಸ್ಟು ಈ ಥ್ರೆಡ್ ಬರುತ್ತಲ್ಲ ಇದನ್ನು ಹೀಗೆ ಕೈಯಲ್ಲಿ ಹಿಡ್ಕೊಂಡು ಮತ್ತು ಇಲ್ಲಿಂದ 1 2 3 ಚೈನ್ ಹಾಕ್ಕೊಳ್ಳಿ. ಓಕೆ, ನೆಕ್ಸ್ಟ್ ಇಲ್ಲಿಂದ ಡಬಲ್ ಕ್ರೋಶನ ಇಲ್ಲಿ ನೋಡಿ, ಇಲ್ಲಿ ಹಿಡ್ಕೊಂಡಿದ್ದೀರಲ್ಲ ಈ ಥ್ರೆಡ್ ಒಳಗಡೆ ಅದೊಂದು ನಿಮಗೆ ರಿಂಗ್ ಥರ. ಓಕೆ, ಹೀಗೆ ಡಬಲ್ ಕ್ರೋಶ. ಓಕೆ, ಸೊ 3 ಡಬಲ್ ಕ್ರೋಶ ಹಾಕಿ 3 ಸ್ಟೆಪ್ ಡಬಲ್ ಕ್ರೋಶ ಆದಮೇಲೆ ಮತ್ತೆ ತ್ರಿಬಲ್ ಕ್ರೋಶ ಅಂದರೆ ಕ್ರೋಶದ ಮೇಲೆ 2 ಲೈನ್ ಥ್ರೆಡ್ ತೊಗೊಂಡು ಮತ್ತು ಇದೇ ಗ್ಯಾಪಲ್ಲಿ ಥ್ರೆಡ್ಡು 2 ಮತ್ತು ಈ 2 ಚೈನಲ್ಲಿ ಮತ್ತು 2 ಚೈನ್. ಓಕೆ, ಇದು ತ್ರಿಬಲ್ ಕ್ರೋಶನು 2 ಟೈಮ್ಸ್ ಮಾಡ್ಕೊಳ್ಳಿ. One, 2 and 3 ತ್ರಿಬಲ್ ಕ್ರೋಶ 2 ಟೈಮ್ಸ್ ಆಯಿತು. ಮತ್ತು ಈಗ 4 ಚೈನು ಇಲ್ಲಿ ಕ್ರೋಶದ ಮೇಲೆ 3 ಲೈನ್ ತೊಗೊಳ್ಳಿ, ಇದೊಂದು ಸೇರಿ 4 ಆಗುತ್ತೆ. ನೆಕ್ಸ್ಟ್ ಅದು ಸಹ ಇದೇ ಗ್ಯಾಪಲ್ಲಿ ನೋಡಿ 2 ಲೈನಲ್ಲಿ ಥ್ರೆಡ್ ತೊಗೊಳ್ತಾ ಬಂದರೆ ಆಯಿತು. 1 2 3 ಆ್ಯಂಡ್ 4. ಓಕೆ, ಇದು ಸಹ 2 ಸ್ಟೆಪ್ಪೇ ಹಾಕ್ಕೊಳ್ಳಿ. 1 2 ಆ್ಯಂಡ್ 3 4. ಓಕೆ, ನೋಡಿ ಎಷ್ಟು ನೀಟಾಗಿ ಬಂತು. ಸೊ ಇಲ್ಲಿ 1 2 3 ಚೈನ್ ಹಾಕ್ಕೊಂಡು ನೆಕ್ಸ್ಟು ಈ ಗ್ಯಾಪಲ್ಲಿ ಸಿಂಗಲ್ ಕ್ರೋಶ ಮಾಡ್ಕೋಬೇಕು. 1 2 3 4 ಸಾಕಾಗ್ತದೆ, ಒಂದು ಫಿಲ್ಲಿಂಗ್ ಬೇಕಾಗ್ತದೆ. 5 ಹಾಕಿರೋಕ್ಕೆ 5 ಹಾಕಿಬಿಟ್ಟು ಮತ್ತು ಇಲ್ಲಿ ಬಂದುಬಿಟ್ಟು ಲಾಕ್ ಮಾಡ್ಕೊಳ್ಳಿ. ಓಕೆ, ಸ್ಲಿಪ್ ಸ್ಟಿಚ್ ಹಾಕಿ ಲಾಕ್ ಮಾಡಿದ್ರೆ ನೋಡಿ ಈ ರೀತಿ ಲೀಫ್ ರೆಡಿ ಆಗುತ್ತೆ. ಓಕೆ, ಇದ್ರ ನೆಕ್ಸ್ಟ್ ಬಂದು ನೀವು ಇವಾಗ ಇದನ್ನು ಆ್ಯಡ್ ಮಾಡಬೇಕು. ಸೊ ಸ್ವಲ್ಪ ನೋಡಿಬಿಟ್ಟು ಕ್ರಾಸಲ್ಲಿ ಇದು ಆ್ಯಕ್ಚುಲ್ಲು ಗ್ಯಾಪ್ ಇರೋದು ಮಿಡಲ್ ಗ್ಯಾಪ್ ಅಲ್ವಾ. ಸೊ ನೀವು ಸ್ವಲ್ಪ ಇಲ್ಲಿಗೆ ನೋಡಿಬಿಟ್ಟು ಹೀಗೆ ಲಾಕ್ ಮಾಡ್ಕೊಳ್ಳಿ. ಓಕೆ, ಜಸ್ಟ್ ಹೀಗೆ ಲಾಕ್ ಮಾಡಿಬಿಟ್ಟು ಈ ಖಾಲಿ ಥ್ರೆಡ್ ಇದೆಯಲ್ಲ ಇದಕ್ಕೆ ಹೀಗೆ ಸಿಂಗಲ್ ಕ್ರೋಶ ಹಾಕಿ ಫಿಲ್ ಮಾಡ್ಕೊತ ಬನ್ನಿ. 1 and 2 ಮತ್ತು 3. ಸೊ
ಸೊ ಈ ಗ್ಯಾಪಿಗೂ ಅಷ್ಟೇ ಪೂರ್ತಿ ಹೀಗೆ ಸಿಂಗಲ್ ಕ್ರೋಶ ಹಾಕ್ಕೊಂಡು ಕ್ಲೋಸ್ ಮಾಡ್ತಾ ಬನ್ನಿ. ಓಕೆ, ಏನು ಇಷ್ಟು ಚೈನ್ ಅಂತೇನಿಲ್ಲ, ಅಲ್ಲಿ ಜಾಸ್ತಿ ಏನು ಒಂದು ಎಕ್ಸ್ಟ್ರಾ ಆಗ್ಬೋದು, 3 ಚೈನ್ ಅಥವಾ 4 ಚೈನ್. ಓಕೆ, ಹೀಗೆ ಹಾಕ್ಕೊಂಡು ನೆಕ್ಸ್ಟ್ ಬಂದು ಇಲ್ಲಿ ಮತ್ತೆ ಡಿಸೈನ್ ಕಂಟಿನ್ಯೂ ಮಾಡಿ ಸಿಂಗಲ್ ಕ್ರೋಶ. ಓಕೆ, ಇಲ್ಲಿ ನಾನು ಬಂದು ನೋಡಿ, ಇದು ಸ್ವಲ್ಪ ಈ ಕ್ರಾಸಲ್ಲೇ ಫ್ಲವರು ನೀವು ಆ್ಯಡ್ ಮಾಡಬೇಕಾಗತ್ತೆ. ಈ ಪಾಯಿಂಟಿಗೆ ಬಂದಮೇಲೆ ಇಲ್ಲಿ ಬಂದು ಬೇಕು ಅಂದರೆ ಒಂದು ಹೀಗೆ ಲಾಕ್ ಮಾಡ್ಕೋಬೋದು. ಇದು ನಿಮಗೆ ತುಂಬ ಟೈಪ್ಸಲ್ಲಿ ಇದನ್ನು ಅಟ್ಯಾಚ್ ಮಾಡ್ಕೋಬೋದು ನೀವು, ಹೇಗೆ ಅಂದ್ಬಿಟ್ಟು ತೋರಿಸ್ತೀನಿ ರೀ. ಸೊ ಇಲ್ಲಿಗೊಂದು ಪಾಯಿಂಟ್ ಮಾಡಿಕೊಂಡ್ರ ನೆಕ್ಸ್ಟ್ ಫುಲ್ ಹೀಗೇ ಬರೀ ಸ್ಯಾರಿಗೆ ಮಾತ್ರ ಸಿಂಗಲ್ ಕ್ರೋಶ ಮಾಡ್ಕೊತ ಬನ್ನಿ. ನೋಡಿ ನಾನು ಇಲ್ಲಿ ಹಾಕಿದ್ದೀನಿ, ಈ ಪಾಯಿಂಟಿಗೂ ಒಂದು ಇಲ್ಲಿಂದ ಲಾಕ್ ಮಾಡಿಕೊಂಡೆ. ಓಕೆ, ಇಲ್ಲಿಗೆ ನಿಂತ್ಕೊಳ್ಳಿ ನೀಟಾಗಿ ಅಂತ. ಸೊ ಆಮೇಲೆ ನೀವು ಪೂರ್ತಿ ಥ್ರೆಡ್ಡನ್ನು ಇಲ್ಲಿ ಸಿಂಗಲ್ ಕ್ರೋಶ ಮಾಡ್ಕೊತ ಬಂದು ಈ ಪಾಯಿಂಟಿಗೆ ಬಂದಮೇಲೆ ಇಲ್ಲಿಗೊಂದು ಹೀಗೆ ಜಾಯಿಂಟ್ ಮಾಡ್ಕೋಬೇಕಾಗುತ್ತೆ. ಜಾಯಿಂಟ್ ಮಾಡಿದ್ರೆ ಸಾಕಾಗ್ತದೆ. ಓಕೆ, ಇಲ್ಲ ನೋಡಿ, ಇಲ್ಲೊಂದು ಈ ಫ್ಲವರನ್ನು ನಾನು ಪೂರ್ತಿನೂ ಇಲ್ಲಿಂದನೂ ನೀಟಾಗಿ ಇದಕ್ಕೆ ಜಾಯಿಂಟ್ ಮಾಡ್ಕೊತ ಬಂದಿದ್ದೀನಿ. ಹೀಗೆ ಮಾಡಿದ್ರೂ ಆಗ್ತದೆ. ಸೊ ಬೇಡ ಅಂದರೆ ಐ ಥಿಂಕ್ ನನ್ನ ಪ್ರಕಾರ ಹೇಗೆ ಅನ್ನಿಸ್ತು ಅಂದರೆ, ಇದು ಹೀಗೆ ಮಾಡಿದ್ರೆ ಹೀಗೆ ಬೆಂಡ್ ಆಗುತ್ತೇನೋ ಅಂತ ಅನ್ನಿಸ್ತು. ಸೊ ಬೇಡ, ಅದಕ್ಕೋಸ್ಕರ ನೀವು ಇಲ್ಲಿ ಲಾಕ್ ಮಾಡಿ ನೆಕ್ಸ್ಟು ಈ ಪ್ಲೇಸಿಗೆ ಬಂದಮೇಲೆ ಇಲ್ಲಿ ಒಂದು ಲಾಕ್ ಮಾಡಿಕೊಂಡ್ರೆ ಆಗ್ತದೆ. ಓಕೆ, ಸೊ ಇಲ್ಲ ನೀವು ಮಾಮೂಲಿ ನೀಡಲ್ ತೊಗೊಂಡು ಸ್ಟಿಚ್ ಮಾಡಿಕೊಂಡ್ರೂ ಆಗುತ್ತೆ. ಮಾಮೂಲಿ ನೀಡಲ್ ತೊಗೊಂಡು ಈ ಫ್ಲವರ್ ಬಂದು ಹೀಗೆ ಮೇಲೆ ಬರೋ ಹಾಗೆ, ಈ ಸ್ಯಾರಿಗೆ ಹೀಗೆ ಮೇಲೆ ಬರೋ ಹಾಗೆ ಇಟ್ಬಿಟ್ಟು ಹೀಗೆ ಲಾಕ್ ಮಾಡಿಕೊಂಡ್ರೂ ಕೂಡ ನೀಟಾಗಿ ನಿಂತ್ಕೊಳ್ಳುತ್ತೆ. ಅದು ಆಚೆಗೆ ಈಚೆಗೆ ಹೋಗಲ್ಲ, ಆಯಿತಾ. ಇದರಲ್ಲೇ ನಾವು ಲಾಕ್ ಮಾಡೋಕ್ಕೆ ಹೋದಾಗ ಸೊ ಈ ಫ್ಲವರ್ ಹಿಂಗೆ ಬೆಂಡ್ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ನೋಡಿ ಪೂರ್ತಿನೂ ಕೂಡ ಹೀಗೆ ಸಿಂಗಲ್ ಕ್ರೋಶ ಹಾಕ್ಕೊಂಡು ಸೊ ಫ್ಲವರನ್ನ ಎಲ್ಲಿ ಆ್ಯಡ್ ಮಾಡಬೇಕಾಗತ್ತೆ, ಅಲ್ಲಿ ಅಟ್ಯಾಚ್ ಮಾಡಬೇಕಾಗತ್ತೆ ನೋಡಿಬಿಟ್ಟು ಕರೆಕ್ಟ್ ಅಲ್ಲಿಗೆ ಹೀಗೆ ಲಾಕ್ ಮಾಡ್ಕೊಳ್ಳಿ. ಓಕೆ, ಲಾಕ್ ಮಾಡಿಕೊಂಡು ಮತ್ತೆ ಹೀಗೆ ಮಾಮೂಲಿ ಸಾರಿಗೇ ಹೀಗೆ ಸಿಂಗಲ್ ಕ್ರೋಶ ಹಾಕ್ಕೊತ ಹೋಗಿ ನಿಮಗೆ ಎಷ್ಟೆಷ್ಟು ಗ್ಯಾಪಿಗೆ ಒಂದೊಂದು ಫ್ಲವರ್ ಆ್ಯಡ್ ಮಾಡಬೇಕಾಗತ್ತೆ ನೋಡಿಬಿಟ್ಟು ಹಾಕ್ಕೊಳ್ಳಿ. ಓಕೆ, ಓಕೆ ನೋಡಿ, ನಾನು ಫುಲ್ ಕಂಪ್ಲೀಟ್ ಆದಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಗ್ಯಾಪ್ ನೋಡ್ಕೊಳ್ಳಿ ನೀವು, ಇದು ಜಾಯಿಂಟ್ ಮಾಡಿ ಇಷ್ಟು ಗ್ಯಾಪ್ ಬಿಟ್ಟಿದ್ದೀರಾ, ಚೈನ್ ಹಾಕಿದ್ದೀರಾ. ಸೊ ಇಲ್ಲೂ ಅಷ್ಟೇ ಗ್ಯಾಪ್ ಬಿಟ್ಬಿಟ್ಟು ಕಂಟಿನ್ಯೂ ಮಾಡ್ಕೊಳ್ಳಿ ನೀವು. ಓಕೆ, ಸೊ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಫುಲ್ ಡಿಫ್ರೆಂಟಾಗಿರುತ್ತೆ, ಯಾವಾಗಲೂ ಒಂದೇ ಥರ ಹಾಕೋದಕ್ಕಿಂತ ಈ ಥರ ಡಿಫ್ರೆಂಟಾಗಿರುತ್ತೆ ನೋಡಿ. ಸೊ ನನಗೆ ಅನಿಸಿರೋ ಪ್ರಕಾರ ನೀವು ಮಾಮೂಲಿ ನೀಡಲ್ ಮತ್ತು ಕಾಟನ್ ಥ್ರೆಡ್ ತೊಗೊಂಡು ನೋಡಿ ಇಲ್ಲಿ ಇದನ್ನು ಮತ್ತು ಇಲ್ಲಿ ಒಂದು ಸ್ಟಿಚ್ ಹಾಕ್ಬೋದು, ನೀಟಾಗಿ ನಿಂತ್ಕೊಳ್ಳುತ್ತೆ. ಸೊ ನೀವು ಇಲ್ಲಿ ಎಲ್ಲ ನಾನು ಈ ಥರ ಜಾಯಿಂಟ್ ಮಾಡಿದ್ದೀನಲ್ಲ, ಇದರಲ್ಲೇ ತೊಗೊಂಡು ಥ್ರೆಡ್ಡು. ಸೊ ಅದಕ್ಕಿಂತ ನೀವು ಜಸ್ಟ್ ಇದೊಂದು ಇಲ್ಲಿ ಅಟ್ಯಾಚ್ ಮಾಡಿಬಿಟ್ಟು ನೆಕ್ಸ್ಟ್ ಹಾಗೆ ಬಿಟ್ಟು ಇದು ಸಿಂಗಲ್ ಹಾಕ್ಕೊಳ್ಳಿ. ಆಮೇಲೆ ನೀಡಲ್ ತೊಗೊಂಡು ನಿಮ್ಗೆ ಕರೆಕ್ಟಾಗಿ ಅದು ಎಲ್ಲಿ ಹೇಗೆ ನೀಟಾಗಿ ನಿಂತ್ಕೊಳ್ಳುತ್ತೆ ನೋಡಿಬಿಟ್ಟು ಅಲ್ಲಿಗೆ ಒಂದೊಂದು ಸ್ಟಿಚ್ ಹಾಕ್ಕೊಂಡ್ರೆ ಕರೆಕ್ಟ್ ಇರುತ್ತೆ. ಮಾತ್ರ ಇದು ಜಾಯಿಂಟ್ ಮಾಡುವಾಗ ಮಾತ್ರ ಸ್ವಲ್ಪ ಹೀಗೆ ಕ್ರಾಸಲ್ಲೇ ಮಾಡಿಕೊಂಡ್ರೆ ಚೆಂದ ಇರ್ತದೆ, ಆಯಿತಾ. ಇಲ್ಲಾಂದರೆ ಹೀಗೆ ಸ್ಟ್ರೈಟ್ ಆದರೆ ಅದು ಬರೋದಿಲ್ಲ, ಲೀಫ್ ಕರೆಕ್ಟಾಗಿ ಬರೋದಿಲ್ಲ. ಸೊ ಹಾಗಾಗಿ ಈ ಥರ ಹಾಕ್ಕೊಳ್ಳಿ. ಓಕೆ, ನೋಡಿ ಎಷ್ಟು ನೀಟಾಗಿ ಬಂದಿದೆ. ಸೊ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ಕೋತೀನಿ. ಒಂದು ಸರಿ ಟ್ರೈ ಮಾಡಿ, ತುಂಬ ಈಸಿ ಇದೆ. ಥ್ಯಾಂಕ್ ಯು.
ಪ್ಲೀಸ್ ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವೀಡಿಯೋ ನೋಡ್ತೀರಾ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಡಿಸೈನ್ ಹೇಗಾಯಿತು ಅಂತ ಅಟ್ಲೀಸ್ಟ್ ಕಮೆಂಟಲ್ಲೊಂದು ಕಮೆಂಟ್ ಮಾಡಿ ತಿಳಿಸಿ ನನಗೆ. ಸೊ ಇದಕ್ಕಿನ್ನ ಬೆಟರ್ ಮಾಡಬೇಕಾ, ಸೊ ನಮಗೂ ಒಂದು ಐಡಿಯಾ ಬರ್ತದೆ. ಹಾಗಾಗಿ ಸೊ ನಿಮಗೆ ವಿಡಿಯೋ ಹೇಗಾಯಿತು ಅಂತ ಹೇಳಿ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.